ಸ್ನೇಹಿತರೆ, ಬಿಜೆಪಿಯ ಯಾರು ಅಮಾನತುಗೊಂಡಿರುವಂತ ಯತ್ನಾಳ್ರವರು ನಿನ್ನೆ ಅಂದರೆ 17ನೇ ತಾರೀಕು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರಿಗೆ ಒಂದು ಪತ್ರ ಬರೆದು ಬಿಜೆಪಿಯ ವಿಚಾರಗಳ ಹಿನ್ನೆಲೆಯಲ್ಲಿ ಆ ಪಕ್ಷದಲ್ಲಿರುವಂತ ಕೌಟುಂಬಿಕ ರಾಜಕಾರಣ ಇನ್ನಿತರ ವಿಚಾರಗಳನ್ನು ಪ್ರಸ್ತಾಪ ಮಾಡಿ ನಾನು ಬಿಜೆಪಿಯ ಅಭ್ಯರ್ಥಿ ಆಗಿರುವಂತ ಲಿಂಗರಾಜ್ ಪಾಟೀಲ್ ರವರಿಗೆ ವೋಟ್ ಹಾಕ್ತೀನಿ ಅನ್ನೋದನ್ನ ಪತ್ರ ಬರೆದಿದ್ದಾರೆ. ಸೊ ಆ ಪತ್ರವನ್ನ ನಮಗೆ ಆಮೇಲೆ ಆ ಪತ್ರವನ್ನ ನಮ್ಮಗಳಿಗೆ ಸಿಕ್ಕಿರ್ತಕ್ಕಂತ ಹಿನ್ನೆಲೆಯಲ್ಲಿ ಆ ಏನು ಎಲೆಕ್ಷನ್ ನಡೀತಕ್ಕಂತ ಆ ಪ್ರೆಮಸಿಸ್ಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಪತ್ರ ತೋರಿಸಿ ಕೇಳಿದ್ವಿ, ನೀವು ಈ ರೀತಿ ಪತ್ರ ಬರೆದಿದ್ದೀರಿ ಏನು ಅಂತ ಹೇಳಿದ್ರೆ ಅವರು ಬಿಜೆಪಿನವರು ಕಳ್ಳರಿದ್ದಾರೆ, ಅವರು ಬಳಸಿದಂತ ಪದ ರೆಕಾರ್ಡ್ ಆಗಿದೆ, ಅವರು ಕಳ್ಳರಿದ್ದಾರೆ ಭಾರತೀಯ ಜನತಾ ಪಾರ್ಟಿಯವರು. ನಾನೇನಾದ್ರೂ ಆ ರೀತಿಯ ಪತ್ರ ಬರೀತಾ ಇದ್ರೆ ನಾನು ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ್ದೇನೆ ಅಂತ ಹೇಳಿ ಭಾವಿಸ್ತಾರೆ, ಅದಕ್ಕೋಸ್ಕರ ಪತ್ರ ಬರೆದಿದ್ದೀನಿ, ಆ ಪತ್ರ ಬರೆದಿರೋದು ನಿಜ ಅನ್ನುವಂಥದ್ದನ್ನ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಅದರ ರೆಕಾರ್ಡು ಸಹ ಆಗಿದೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಇವರನ್ನ ವೋಟ್ ಆಫ್ ಸೀಕ್ರೆಸಿಯನ್ನ ವೈಲೇಟ್ ಮಾಡಿದ್ದಾರೆ, ಆ ವೋಟ್ ಅನ್ನ ರಿಜೆಕ್ಟ್ ಮಾಡಬೇಕು ಅಂತೇಳಿ ನಾವು ಅಬ್ಜೆಕ್ಷನ್ಸ್ ಅನ್ನ ರೈಸ್ ಮಾಡಿದ್ವಿ. ಸೊ ರೂಲ್ 39 ಆಫ್ ಕಾಂಡಕ್ಟ್ ಆಫ್ ಎಲೆಕ್ಷನ್ ರೂಲ್ಸ್ 1961 ಪ್ರಕಾರ ಸೊ ಯಾವ ಅಬ್ಜೆಕ್ಷನ್ಸ್ ಸೊ ರೂಲ್ಸ್ ಅಲ್ಲಿ ರೂಲ್ಸ್ 39 ಅದರಲ್ಲಿ ರೈಸ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಏನಿವೆ ಇದರಲ್ಲಿ ಸ್ಪಷ್ಟ ಇದೆ, ಯತ್ನಾಳ್ರವರು ಈ ಒಂದು ಚುನಾವಣಾ ಕಾಯ್ದೆಯ ಅನೇಕ ಕಲಂಗಳನ್ನ ಇವತ್ತು ವೈಲೇಟ್ ಮಾಡಿದ್ದಾರೆ. ಸೊ ಇವರಿಗೆ ಭಾರತೀಯ ಜನತಾ ಪಾರ್ಟಿಯವರು ಮತ್ತೆ ಆ ಮತದಾರರಿಗೆ ಸಂವಿಧಾನದ ಮೇಲೆ ಚುನಾವಣಾ ಕಾನೂನಿನ ಮೇಲೆ ವಿಶ್ವಾಸ ಇಲ್ಲದೆ ಇರತಕ್ಕಂಥದ್ದು ಇದರಲ್ಲಿ ಸ್ಪಷ್ಟ ಇದೆ. ಸೊ ಇವತ್ತು ಇದನ್ನ ಅಲ್ಟಿಮೇಟ್ಲಿ ಅವರು ಸಾರಾಸಗಟಾಗಿ ರಿಜೆಕ್ಟ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಟ್ ಇಸ್ ಎನ್ ಇಶ್ಯೂ ವಿಚ್ ಹ್ಯಾಸ್ ಟು ಬಿ ಅಡ್ಜುಡಿಕೇಟೆಡ್ ಬೈ ದ ಕೋರ್ಟ್. ಯಾರಾದ್ರೂ ಸಹ ಇದನ್ನ ಪ್ರಶ್ನೆ ಮಾಡ್ತಕ್ಕಂಥ ಸಂದರ್ಭ ಇದೆ, ಅದನ್ನ ಅಲ್ಟಿಮೇಟ್ಲಿ ಕಾಸ್ ಆಫ್ ಆಕ್ಷನ್ ಇರ್ತಕ್ಕಂಥ ಹಿನ್ನೆಲೆ ಇದೆ. ನಾನು ಇಷ್ಟೇ ಹೇಳ್ತೇನೆ, ಭಾರತೀಯ ಜನತಾ ಪಾರ್ಟಿಯವರು ಬಹಳಷ್ಟು ಮಾತನಾಡ್ತಾರೆ, ಮತ್ತೆ ಅವರ ಮತದಾರರು ಬಹಳಷ್ಟು ಮಾತನಾಡ್ತಾರೆ, ಶಾಸಕರಾಗಿರುವಂತವರು. ಅವರಿಗೆ ಸಂವಿಧಾನದ ಮೇಲಾಗಲಿ ಚುನಾವಣಾ ಪ್ರಕ್ರಿಯೆ ಮೇಲಾಗಲಿ ಅಥವಾ ಚುನಾವಣಾ ಕಾನೂನು ಮೇಲಾಗಲಿ ಅವರಿಗೆ ನಂಬಿಕೆ ಇಲ್ಲದೆ ಇರತಕ್ಕಂಥದ್ದು, ಆ ಎಲ್ಲ ಕಾನೂನುಗಳನ್ನ ಗಾಳಿಗೆ ತೂರಿ ಅವರನ್ನ ಜಯಗಳಿಸ್ತಕ್ಕಂಥದಕ್ಕೆ ಪ್ರಯತ್ನಗಳನ್ನ ನಡೆಸಿದ್ದಾರೆ. ಇದು ಅತ್ಯಂತ ಖಂಡನೀಯ, ಇದರ ಮೇಲೆ ಕ್ರಮ ಜರುಗಿಸಬೇಕು ಅಂತೇಳಿ ಎಲೆಕ್ಷನ್ ಕಮಿಷನ್ಗೆ ನಾವು ಒತ್ತಾಯ ಮಾಡಿದ್ವಿ. ಯಾವುದು ನೋಡಿ, ಅವರೇ ಹೇಳಿದ್ದಾರಲ್ಲ, ನಾನು ವೋಟ್ ಆಫ್ ಸೀಕ್ರೆಸಿ ಅಂತ ಹೇಳಿದ್ರೆ ಯಾರು ಯಾರಿಗೆ ವೋಟ್ ಹಾಕಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗಬಾರದು, ಸೊ ಹಾಗಾಗಿ ಇವರೇನಾದ್ರು ಒಂದು ಪತ್ರನೇ ಬರೆದಿದ್ದಾರೆ, ಹೊರಗೂ ಹೇಳಬಾರ್ದು, ಎಲ್ಲೂ ಸಹ ಹೇಳಬಾರ್ದು. ವೋಟ್ ಆಫ್ ಸೀಕ್ರೆಸಿ ಅಂದ್ರೆ ಏನು, ಗೌಪ್ಯತೆಯನ್ನ ಕಾಪಾಡಬೇಕಾಗುತ್ತೆ. ಆ ಗೌಪ್ಯತೆಯನ್ನ ಇವತ್ತು ವೈಲೇಟ್ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸೊ ಇದರಲ್ಲಿ ಭಾರತೀಯ ಜನತಾ ಪಾರ್ಟಿಯ ರೋಲ್ ಇದೆ, ಕ್ಯಾಂಡಿಡೇಟ್ ನ ರೋಲ್ ಇದೆ ಮತ್ತು ಮತದಾರರ ರೋಲ್ ಇದೆ. ಸೊ ಮುಕ್ತವಾದಂತ ಚುನಾವಣೆ ನಡೆಸಬೇಕಾಗಿರುವಂತದ್ದು ಚುನಾವಣಾ ಆಯೋಗದ್ದು ಇದೆ, ರಿಟರ್ನಿಂಗ್ ಆಫೀಸರ್ಸ್ ಇದೆ. ಆಮೇಲೆ ಆ ಪೋಲಿಂಗ್ ಸ್ಟೇಷನ್ ಅಲ್ಲೇ ಅವರು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ ಪತ್ರ ಮತ್ತು ಬರೆದಿರ್ತಕ್ಕಂಥದ್ದು. ಸೊ ಹಾಗಾಗಿ ಸೊ ಏನಿವೆ ಇವರಿಗೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಅವರ ಕ್ಯಾಂಡಿಡೇಟ್ಗೆ ಮತ್ತು ಅವರ ವೋಟರ್ಸ್ಗೆ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ, ಚುನಾವಣಾ ಪ್ರಕ್ರಿಯೆ ಮೇಲೆ ನಂಬಿಕೆ ಇಲ್ಲ. ಮತ್ತೆ ಅವರು ಹೇಳ್ತಾರೆ ಕಳ್ಳರಿದ್ದಾರೆ ಭಾರತೀಯ ಜನತಾ, ಇದೇ ಪದ ಅವರು ಬಳಸಿರುವಂತದ್ದನ್ನು ಸಹ. ಸೊ ನಾನೇನಾದ್ರೂ ಇದನ್ನ ಡಿಸ್ಕ್ಲೋಸ್ ಮಾಡ್ತಾ ಇದ್ರೆ ನನ್ನನ್ನ ಕಾಂಗ್ರೆಸ್ನವರಿಗೆ ವೋಟ್ ಹಾಕಿದ್ರಿ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯತೆ ಇದೆ, ಅದಕ್ಕೋಸ್ಕರ ಪತ್ರ ಬರೆದಿದ್ದೀನಿ ಅಂತ ಹೇಳಿ ಯತ್ನಾಳ್ರವರು ಹೇಳಿದ್ದಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.